ನಮಸ್ಕಾರ. ನಾನು ಇವತ್ತು ನಿಮ್ಮ ಮುಂದೆ ಲೈವ್ ಬರಲಿಕ್ಕೆ ಕಾರಣ ಇದೆ. ಒಂದು ವಿನಂತಿಯನ್ನು ಮಾಡ್ಕೊಳ್ಳಲಿಕ್ಕೋಸ್ಕರ ನಿಮ್ಮ ಮುಂದೆ ಲೈವ್ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಲೈವ್ ಅಲ್ಲ, ರೆಕಾರ್ಡೆಡ್ ಲೈವ್ ಸ್ಟ್ರೀಮಿಂಗ್. ರೆಕಾರ್ಡೆಡ್ ಯಾಕೆ ಅಂದರೆ ನಿಮ್ಮ ಸಮಯ ಅಮೂಲ್ಯ ಆಗಿರೋದ್ರಿಂದ ಅದು ಮಧ್ಯ ಮಧ್ಯ ಪಾಸ್ಗಳಿಂದ ಅದು ವ್ಯರ್ಥ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರೆಕಾರ್ಡ್ ಮಾಡಿರೋದು. ಲೈವ್ ಯಾಕೆ ಅಂದರೆ ನಾನು ಈ ವಿನಂತಿಯಿಂದ ಅತಿ ಹೆಚ್ಚು ಜನರನ್ನು ತಲುಪಬೇಕು, ನನ್ನ ಬಳಗವನ್ನು ತಲುಪಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಲೈವ್ ಬರ್ತಾ ಇರೋದು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ನನ್ನ ಅತಿ ಒಂದು ನಿಕಟ ಬಳಗವನ್ನು ನಾನು ಒಮ್ಮೆಲೇ ತಲುಪಬೇಕು, ಅವರೆಲ್ಲರ ಜೊತೆಗೆ ಕೆಲವೊಂದು ನನ್ನ ಮನಸ್ಸಿನಲ್ಲಿರುವ ವಿಷಯಗಳನ್ನು ಹಂಚಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಲೈವ್ ಬರ್ತಾ ಇರೋದು. ನಾನು ಕಳೆದ ಅನೇಕ ವರ್ಷಗಳಿಂದ ಸಾಮಾಜಿಕವಾಗಿ ಗುರುತಿಸ್ಕೊಂಡಿರೋನು. ನನ್ನ ಬಳಗ ತುಂಬ ದೊಡ್ಡದು. ಅನೇಕ ಸಂಘ ಸಂಸ್ಥೆಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಆಮೇಲೆ ನನ್ನ ವ್ಯವಹಾರದ ಮೂಲಕ ಕೂಡ ಅಷ್ಟೇ, ನಾನು ಯಾವುದೋ ಒಂದು ಸೊಫಿಸ್ಟಿಕೇಟೆಡ್ ಜಾಬ್ ಮಾಡಿದವನಲ್ಲ. ಸಮಾಜದಲ್ಲಿ ಜನರ ನಡುವೆ ಇದ್ದು ನನ್ನ ಉದ್ಯೋಗ, ವ್ಯವಹಾರ ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿರೋನು. ನಾನು ಕಾಲೇಜು ಮುಗಿದ ನಂತರದಲ್ಲಿ ಈ ವರ್ಷಗಳಲ್ಲಿ ನಾನು ಅನೇಕ ಜನರ ಸ್ನೇಹ, ಗೆಳೆತನ, ಬಾಂಧವ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇದೊಂದು ಸಂದರ್ಭದಲ್ಲಿ ನಾನು ಆ ಎಲ್ಲ ಬಳಗವನ್ನು ನಾನು ತಲುಪಬೇಕು, ಅವರೆಲ್ಲರ ಜೊತೆಗೆ ನನ್ನದೊಂದು ವಿನಂತಿಯನ್ನು ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ಈ ಲೈವ್ ಬಂದಿರೋದು. ತಮಗೆಲ್ಲ ಗೊತ್ತಿದೆ, ನಾವು ನಮ್ಮ ಕೀಳಂಬಿ ಮೀಡಿಯಾ ಲ್ಯಾಬ್ ಅನ್ನುವ ಸಂಸ್ಥೆಯಿಂದ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದೀವಿ, ಶಾಕಾಹಾರಿ ಅಂತ. ಇದ್ರ ಬಗ್ಗೆ ನಾವು ಕಳೆದ ಏಪ್ರಿಲಿಂದ ಇದುವರೆಗೂ ಅನೇಕ ಅಪ್ಡೇಟ್ಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಹಂತದ ಸಂಗತಿಗಳನ್ನು, ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀವಿ. ಈ ಸಿನಿಮಾದ ಕೆಲಸ 2022ರ ಡಿಸೆಂಬರ್ನಿಂದನೇ ಪ್ರಾರಂಭ ಆಗಿದ್ದರೂ ಇದು ಹೊಸ ಕ್ಷೇತ್ರ ಆಗಿರೋದ್ರಿಂದ ನಮಗೆ ಏನೋ ಒಂದು ಅಳುಕು, ಆತಂಕ ಇತ್ತು. ಹಾಗಾಗಿ ಇದರ ಶೂಟಿಂಗ್ ಒಂದು ಹಂತದವರೆಗೆ ಮುಗಿಯುವವರೆಗೆ ಕೂಡ ನಾವು ಇದನ್ನು ರಿವೀಲ್ ಮಾಡಿರಲಿಲ್ಲ. ನಾವು ಈ ಥರ ಒಂದು ಚಲನಚಿತ್ರವನ್ನು ಮಾಡ್ತಾ ಇದ್ದೀವಿ ಅಂತ ನಮ್ಮ ತುಂಬ ಆತ್ಮೀಯ ಬಳಗದಲ್ಲೇ ನಾವು ಹೇಳ್ಕೊಂಡಿರಲಿಲ್ಲ. ಬಹುಶಃ ಏಪ್ರಿಲ್ 17ನೇ ತಾರೀಕು ನಾವು ಮೊದಲನೇ ಬಾರಿ ಈ ವಿಷಯವನ್ನು, ನಾವು ಚಲನಚಿತ್ರ ಮಾಡ್ತಿರೋ ವಿಷಯವನ್ನು ಬಹಿರಂಗಪಡಿಸಿದ್ದು. ಅವತ್ತಿನ ದಿವಸ ನಮ್ಮ ಚಿತ್ರದ ಪ್ರಮುಖ ಪಾತ್ರಧಾರಿ ರಂಗಾಯಣ ರಘು ಅವರ ಜನ್ಮದಿನ. ಆ ಜನ್ಮದಿನಕ್ಕೆ ವಿಶ್ ಮಾಡಿ ಒಂದು ಪ್ರೋಮೋವನ್ನು ಮಾಡಿದ್ವಿ. ಬಹುಶಃ ಅವತ್ತೇ ಫಸ್ಟು ನಾವು ನಮ್ಮ ತೀರಾ ಹತ್ತಿರದ, ಅಂದರೆ ನಮ್ಮ ಕುಟುಂಬವನ್ನು ಬಿಟ್ಟು ಕುಟುಂಬದ ಆಚೆಗೆ ನಾವು ಈ ಚಿತ್ರವನ್ನು ಮಾಡ್ತಿರುವ ವಿಷಯವನ್ನು ಹಂಚಿಕೊಂಡಿದ್ದು. ನಾವು ಮೊದಲನೇ ಬಾರಿ ನಾವು ಶಾಕಾಹಾರಿ ಎನ್ನುವ ಹೆಸರಿನ ಚಿತ್ರವನ್ನು ಮಾಡ್ತಾ ಇದ್ದೀವಿ ಅಂತ ಹಂಚಿಕೊಂಡ ನಂತರ ಅನೇಕ ಹಂತಗಳಲ್ಲಿ ನಾವು ನಮ್ಮ ಅನೌನ್ಸ್ಮೆಂಟ್ಗಳನ್ನು ಮಾಡ್ತಾ ಬಂದ್ವಿ, ಅಫಿಷಿಯಲ್ ಅನೌನ್ಸ್ಮೆಂಟ್ಗಳನ್ನು. ಮೊದಲನೇದು ಏಪ್ರಿಲ್ 17ಕ್ಕೆ ನಾವು ಚಲನಚಿತ್ರ ಮಾಡ್ತಾ ಇರುವ ವಿಷಯವನ್ನು ರಂಗಾಯಣ ರಘು ಅವರಿಗೆ ಬರ್ಡೇ ವಿಶ್ ಮಾಡುವ ಮೂಲಕ ಹೇಳಿದರು. ಆ ನಂತರ ಮತ್ತೆ ನಾವು ಅಫಿಷಿಯಲ್ ಆಗಿ ನಮ್ಮ ಟೈಟಲ್ ರಿವೀಲ್ ಮಾಡಿದ್ವಿ, ಆಮೇಲೆ ಮೋಷನ್ ಪೋಸ್ಟರ್ ರಿವೀಲ್ ಮಾಡಿದ್ವಿ, ನಮ್ಮ ಕ್ಯಾರೆಕ್ಟರ್ಗಳಿರುವ ಪೋಸ್ಟರ್ಗಳನ್ನು ರಿವೀಲ್ ಮಾಡಿದ್ವಿ. ಹೀಗೆ ಅನೇಕ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ನಮ್ಮ ಚಲನಚಿತ್ರದ ಬಗ್ಗೆ ಸಮಾಜಕ್ಕೆ ಮತ್ತು ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ತಿಳಿಸ್ತಾ ಬಂದ್ವಿ. ಆ ಎಲ್ಲ ಸಂದರ್ಭಗಳಲ್ಲಿ ಕೂಡ ಅತ್ಯಂತ ಆತ್ಮೀಯವಾಗಿ, ಪ್ರೀತಿಯಿಂದ ನಮ್ಮನ್ನು ನೀವೆಲ್ಲ ಹರಸಿದ್ದೀರಿ, ನಮ್ಮನ್ನು ಬೆಂಬಲಿಸಿದ್ದೀರಿ. ಬಹುಶಃ ನಮ್ಮ ಈ ಚಲನಚಿತ್ರದ ಈ ಟೈಮ್ ಲೈನ್ನಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಒಂದು ಘಟ್ಟ ಅಂದರೆ, ಕಳೆದ ತಿಂಗಳು ಜನವರಿ 13ನೇ ತಾರೀಕು ಹೊಸನಗರದಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಮಾಡಿದ್ವಿ. ಹೊಸನಗರದಲ್ಲಿ JCI ಹೊಸನಗರ ಡೈಮಂಡ್ ಆಯೋಜಿಸಿದ್ದ ಕೃಷಿ ಮೇಳದಲ್ಲಿ ನಮ್ಮ ಚಲನಚಿತ್ರದ ಒಂದು ಹಾಡನ್ನು ಬಿಡುಗಡೆ ಮಾಡಿದ್ವಿ ನಾವು. ಬಹುಶಃ ಒಂದು 8-10 ಸಾವಿರ ಜನರ ಮುಂದೆ ನನ್ನ ಊರಿನ ಜನರನ್ನ ಸಾಕ್ಷಿಯಾಗಿಸಿಕೊಂಡು ಆ ಹಾಡನ್ನು ನಾವು ಬಿಡುಗಡೆಯನ್ನು ಮಾಡಿದ್ವಿ. ನಿಜಕ್ಕೂ ನನಗೆ ಒಮ್ಮೊಮ್ಮೆ ನನ್ನ ಬಗ್ಗೆ ತುಂಬ ಹೆಮ್ಮೆ ಅನಿಸೋದು ಇದೇ ಕಾರಣಕ್ಕೆ. ಆವಾಗ ನೀವೆಲ್ಲ ತೋರಿದ ಪ್ರೀತಿ ಮತ್ತು ಅಭಿಮಾನ ನಿಜಕ್ಕೂ ನಾನು ಯಾವತ್ತೂ ಕೂಡ ಮರೆಯಲ್ಲ. ನನ್ನ ಊರಿನ ಜನ ಅಷ್ಟೊಂದು ಪ್ರೀತಿಯಿಂದ ಆ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ನೀಡಿದರು. ಕನ್ನಡದ ಕಲಾಭಿಮಾನಿಗಳು ಕೂಡ ಅಷ್ಟೇ ಪ್ರೀತಿಯಿಂದ ಆ ಹಾಡನ್ನು ಬರಮಾಡಿಸ್ಕೊಂಡ್ರು. ಹತ್ರ 3 ಲಕ್ಷ ಜನ ಬರೀ ಯೂಟ್ಯೂಬ್ನಲ್ಲೇ ಆ ಹಾಡನ್ನು ಕೇಳಿದ್ದಾರೆ. ಎಷ್ಟೋ ಜನ ಆ ಹಾಡಿನ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ರೀಲ್ಗಳನ್ನು ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಆ ನಂತರದಲ್ಲಿ ಮತ್ತೊಂದು ಪ್ರಮುಖ ಘಟ್ಟ ಅಂದರೆ ನಿನ್ನೆ ನಾವು ನಮ್ಮ ಚಲನಚಿತ್ರದ ಟ್ರೈಲರನ್ನು ಬಿಡುಗಡೆ ಮಾಡಿದ್ವಿ. MRT ಮ್ಯೂಸಿಕ್ನಲ್ಲಿ ಟ್ರೈಲರನ್ನು ನಿನ್ನೆ ಬೆಳಗ್ಗೆ 10 ಗಂಟೆ 10 ನಿಮಿಷಕ್ಕೆ ಸರಿಯಾಗಿ ಬಿಡುಗಡೆ ಮಾಡಿದ್ವಿ. ಕನ್ನಡದ ಖ್ಯಾತ ನಟ ಡಾಲಿ ಧನಂಜಯ ಅವರು ಅದನ್ನು ಡಿಜಿಟಲಿ ಲಾಂಚ್ ಮಾಡಿ ಕೊಟ್ಟರು. ನಿಜಕ್ಕೂ ನನ್ನ ಮನಸ್ಸು ತುಂಬಿ ಬರುತ್ತೆ ನೀವೆಲ್ಲ ತೋರಿಸಿದ ಪ್ರೀತಿ ಮತ್ತು ಬೆಂಬಲದ ಬಗ್ಗೆ. ಅತ್ಯದ್ಭುತವಾದ ಪ್ರತಿಕ್ರಿಯೆ
ನಮ್ಮ ಟ್ರೈಲರ್ಗೆ ಬಂತು. ಎಲ್ಲ ಜನ ಮೆಚ್ಕೊಂಡ್ರು. ಚಿತ್ರರಂಗದ ಅನೇಕ ಗಣ್ಯರು ಅದನ್ನು ಮೆಚ್ಚಿಕೊಂಡು ಟ್ವೀಟ್ ಮಾಡಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚ್ಕೊಂಡಿದ್ದಾರೆ. ಸಾಮಾನ್ಯ ಜನರು ಕೂಡ ಅಷ್ಟೇ. ನಿನ್ನೆ ನಾನು ಶಿವಮೊಗ್ಗದಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ತುಂಬ ಜನ ಬಂದು ಮಾತಾಡಿಸಿ ಆ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಇದೆಲ್ಲ ತುಂಬ ಸಂತೋಷವನ್ನು ಕೊಡುವಂತಹ ಸಂಗತಿಗಳು. ಇನ್ನು ಹೆಚ್ಚಿನ ಸಂತೋಷ ಏನು ಅಂದರೆ 24 ಗಂಟೆಯ ಒಳಗೆ ಬಿಡುಗಡೆಯಾಗಿ 24 ಗಂಟೆಯ ಒಳಗೆ ನಮ್ಮ ಈ ಟ್ರೈಲರ್ ಟ್ರೆಂಡಿಂಗ್ ವಿಡಿಯೋಸ್ನ 7ನೇ ಸ್ಥಾನದಲ್ಲಿ ನಮ್ಮ ವಿಡಿಯೋ ಬಂತು. ಇದು ಕೂಡ ತುಂಬ ಹೆಮ್ಮೆಯ, ಸಂತೋಷದ, ಅಭಿಮಾನದ ಸಂಗತಿ. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಈ ಚಿತ್ರದಲ್ಲಿ ಅನೇಕ ಜನ ಹೆಸರಾಂತ ನಟರು, ಪ್ರತಿಭಾವಂತ ನಟರು ನಟಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಂಗಾಯಣ ರಘು ಅವರು ಒಬ್ಬ ಕನ್ನಡ ಚಲನಚಿತ್ರ ರಂಗದ ಹಿರಿಯ ಮಾತ್ರ ಅಲ್ಲ, ಅತ್ಯಂತ ಪ್ರತಿಭಾವಂತ ನಟ. ರಂಗಾಯಣ ರಘು ಅವರಿಗೆ ಕನ್ನಡ ಚಿತ್ರರಂಗದ ಯಾವ ಸ್ಟಾರ್ ನಟರು ಕೂಡ ರಂಗಾಯಣ ರಘು ಅವರನ್ನ ಇಷ್ಟಪಡದ ಸ್ಟಾರ್ ನಟರೇ ಕನ್ನಡದಲ್ಲಿ ಇಲ್ಲ. ಎಲ್ಲ ನಟರಿಗೂ ಬೇಕಾದ, ಆತ್ಮೀಯರಾದ, ಪ್ರೀತಿ ಪಾತ್ರರಾದ ನಟ ರಂಗಾಯಣ ರಘು ಅವರು. ಇಷ್ಟು ದಿನ ಅವರು ಬೇರೆ ಬೇರೆ ರೀತಿಯ ಅನೇಕ ರೀತಿಯ ಪಾತ್ರಗಳಲ್ಲಿ ನಟಿಸಿದ್ರು. ಅವೆಲ್ಲಕ್ಕಿಂತ ಭಿನ್ನವಾದ ಒಂದು ಪಾತ್ರದಲ್ಲಿ ನಮ್ಮ ಚಿತ್ರದಲ್ಲಿ ನಟಿಸಿದ್ದಾರೆ. ಅವರ ಪಾತ್ರದ ಬಗ್ಗೆ ನೀವು ಟ್ರೈಲರ್ ನೋಡಿದರೆ ಗೊತ್ತಾಗುತ್ತೆ. ಅವರ ಇಡೀ ಸಿನಿಮಾ ಜೀವನದಲ್ಲಿ ಈ ಪಾತ್ರ ಅತ್ಯಂತ ಭಿನ್ನವಾಗಿ ಬಂದಿದೆ. ಮತ್ತೆ ಆ ಪಾತ್ರಕ್ಕೆ ಅಷ್ಟೇ ಜೀವ ತುಂಬಿದ್ದಾರೆ ಅವರು. ಅವರ ನಟನೆ ಅದನ್ನು ನಾನು ಮಾತಿನಲ್ಲಿ ವರ್ಣಿಸೋಕ್ಕಾಗಲ್ಲ. ನೀವು ಚಿತ್ರದಲ್ಲಿ ನೋಡಿಯೇ ಅದನ್ನು ಆನಂದಿಸಬೇಕು. ಅಷ್ಟೇ ಚೆನ್ನಾಗಿ ನಟಿಸಿದ್ದಾರೆ. ಇನ್ನೊಬ್ಬರು ಗೋಪಾಲಕೃಷ್ಣ ದೇಶಪಾಂಡೆ. ನಾನು ತುಂಬ ಇಷ್ಟಪಡುವ, ಅಭಿಮಾನ ಪಡುವ ಒಬ್ಬ ನಟ ಅವರು. ಇತ್ತೀಚಿನ ದಿನಗಳಲ್ಲಿ ಬರ್ತಿರುವ ಸಿನಿಮಾಗಳಲ್ಲೂ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಇದ್ದೇ ಇರ್ತಾರೆ. ಮತ್ತು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿರ್ತಾರೆ. ಮತ್ತು ಅಷ್ಟೇ ಚೆನ್ನಾಗಿ ಜನರಿಂದ ಅವರು ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಅವರ ತಮ್ಮ ಅಭಿನಯದ ಮೂಲಕ. ಕನ್ನಡದ ಒಬ್ಬ ಲೀಡಿಂಗ್ ಪೋಷಕ ನಟರಲ್ಲಿ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಇವತ್ತಿನ ತಾರೀಕಲ್ಲಿ ಬಹಳ ಮುಂದೆ ನಿಲ್ತಾರೆ. ಒಬ್ಬ ವ್ಯಕ್ತಿಯಾಗಿ ಕೂಡ ಅಷ್ಟೇ ಅವರು. ನಾನು ತುಂಬ ಅವರನ್ನ ಇಷ್ಟಪಡುವ ವ್ಯಕ್ತಿಯವರು. ಅವರ ಸರಳತೆ, ಅವರ ಸಹೃದಯತೆ ನಿಜಕ್ಕೂ ತುಂಬ ಒಬ್ಬ ಸಜ್ಜನ ವ್ಯಕ್ತಿ. ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಭಾಗವಹಿಸಿರೋದು ನಮ್ಮ ಚಿತ್ರದ ಒಂದು ಗುಣಮಟ್ಟ ಹೆಚ್ಚೋದಕ್ಕೆ ಅವರ ಪಾತ್ರ ಕೂಡ ಬಹಳ ಮುಖ್ಯವಾದ ಕಾರಣ. ಹಾಗೆ ಮತ್ತೊಬ್ಬ ಹೆಸರಾಂತ ನಟ ಸುಜಯ್ ಶಾಸ್ತ್ರಿ ಅವರು, ಹರಿಣಿ ಶ್ರೀಕಾಂತ್ ಅವರು, ಪ್ರತಿಮಾ ನಾಯಕ್ ಅವರು, ಇವರೆಲ್ಲ ನಮ್ಮ ಚಿತ್ರದಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ತಮ್ಮ ನಟನೆಯ ಮೂಲಕ ನಮ್ಮ ಚಿತ್ರದ ಒಂದು ಮೌಲ್ಯವನ್ನು ಇವರೆಲ್ಲ ಹೆಚ್ಚಿಸಿದ್ದಾರೆ. ಬಂಧುಗಳೇ, ನಾನು ಇವತ್ತು ಈಗ ಈ ಲೈವ್ ಬಂದಿರುವ ಉದ್ದೇಶವನ್ನು ನಿಮ್ಮ ಮುಂದೆ ಹಂಚ್ಕೊಬೇಕು. ಏನು ಅಂದರೆ, ನಾನು ನನ್ನ ಇಷ್ಟು ವರ್ಷದ ನನ್ನ ಜೀವನದಲ್ಲಿ ಇದೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ನಾನು ಅಂದರೆ ನಮ್ಮ ಕುಟುಂಬ, ನಾನು ನನ್ನ ತಂಗಿ ಕೂಡ ಇದರ ಒನ್ ಆಫ್ ದಿ ಪ್ರೊಡ್ಯೂಸರ್ಸ್ ರಂಜಿನಿ, ಆಮೇಲೆ ನನ್ನ ತಮ್ಮ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾನೆ. ನಮ್ಮ ಜೊತೆಗೆ ನಿಂತು ಸದಾ ನಮಗೆಲ್ಲ ಅವನು ತನ್ನ ಅನುಭವದ ಮೂಲಕ ಗೈಡ್ ಮಾಡುವ ವ್ಯಕ್ತಿ ನನ್ನ ತಮ್ಮ ರಮೇಶ್. ನಾವೆಲ್ಲ ಬೇರೆ ಬೇರೆ ರೀತಿಯ ವ್ಯವಹಾರಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಬೇರೆ ಬೇರೆ ರೀತಿಯ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದೀವಿ. ಅದೆಲ್ಲದರ ತೂಕ ಒಂದಾದರೆ ಇವತ್ತು ನಾವು ಈ ಸಂದರ್ಭದಲ್ಲಿ ಒಂದು ಸಿನಿಮಾ ನಿರ್ಮಾಣವನ್ನು ಮಾಡಿರುವ ಈ ಸಂದರ್ಭದಲ್ಲಿ ನಿಜಕ್ಕೂ ಇದೊಂದು ನಮ್ಮ ಒಂದು ಲೈಫ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಅನಿಸುತ್ತೆ. ಈ ಒಂದು ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ಈ ತಿರುವಿನಲ್ಲಿ ನಿಮ್ಮೆಲ್ಲರ ಬೆಂಬಲ ಮತ್ತು ಸಹಕಾರವನ್ನು ಕೋರೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿರೋದು. ನಾನು ನಿಮ್ಮೆಲ್ಲರಲ್ಲೂ, ನನ್ನ ಆತ್ಮೀಯ ಬಳಗ ನೀವೆಲ್ಲರಲ್ಲೂ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ, ಅತ್ಯಂತ ವಿನಮ್ರವಾಗಿ ವಿನಂತಿಸೋದೇನು ಅಂದರೆ, ನೀವು ನನಗೆ ಸಹಕಾರವನ್ನು ಮಾಡಬೇಕು. ಸಹಕಾರ ಅಂದರೆ ಏನು ಸಹಕಾರ? ಬೇರೆ ಇನ್ನೇನು ಮಾಡೋದು ಬೇಡ. ನಾವು ನಿನ್ನೆ ಏನು ಟ್ರೈಲರ್ ರಿಲೀಸ್ ಮಾಡಿದ್ದೀವಲ್ಲ, ನನ್ನ ಒತ್ತಾಯಕ್ಕೆ ಬೇಡ. ನಿಮಗೆ ನಿಜವಾಗ್ಲೂ ಇದು ಚೆನ್ನಾಗಿದೆ ಅಂತ ಅನ್ನಿಸಿದರೆ ನಿಮ್ಮ ಎಲ್ಲ ಬಳಗದವ್ರ ಜೊತೆಗೆ ಇದನ್ನು ಶೇರ್ ಮಾಡಿ. ಈ ಸಿನಿಮಾ ಮತ್ತು ನಮ್ಮ ಟ್ರೈಲರ್ ಚೆನ್ನಾಗಿದೆ ಅನಿಸಿದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ರ ಬಗ್ಗೆ ನೀವು ಚರ್ಚೆಯನ್ನು ಮಾಡಿ, ಇದನ್ನು ಪೋಸ್ಟ್ ಮಾಡಿ, ನಮ್ಮನ್ನೆಲ್ಲ ಇದರಲ್ಲಿ, ನಮ್ಮ ಚಿತ್ರತಂಡದವರ ಎಲ್ಲರನ್ನ ಇದರಲ್ಲಿ ಟ್ಯಾಗ್ ಮಾಡಿ. ಹೀಗೆಲ್ಲ ಮಾಡೋದ್ರಿಂದ, ಯಾಕೆಂದರೆ ಇವತ್ತಿನ ಒಂದು ಸೋಷಿಯಲ್ ಮೀಡಿಯಾ ದೊಡ್ಡ ಸಮುದ್ರ. ಕೋಟ್ಯಾಂತರ ಪೋಸ್ಟ್ಗಳು ಪ್ರತಿದಿನ ಎಲ್ಲರೂ ಮಾಡ್ತಾರೆ. ಯಾವುದ್ಯಾವುದೋ ವಿಷಯಗಳ ನಡುವೆ ನಮ್ಮ ಈ ಒಂದು ಒಳ್ಳೆಯ ಸಿನಿಮಾ ನೀವೆಲ್ಲ ಹೇಳ್ತಾ ಇದ್ದೀರಿ. ಈ ಒಳ್ಳೆಯ ಸಿನಿಮಾ ಕಳೆದು ಹೋಗಬಾರ್ದು. ಇದು ಇನ್ನೂ ಹೆಚ್ಚು ಜನರನ್ನ ತಲುಪಬೇಕು. ಬರೀ ನಮ್ಮ ಆತ್ಮೀಯ ಬಳಗ ಅಷ್ಟೇ ಈ ಸಿನಿಮಾವನ್ನು ನೋಡಿದರೆ ಸಾಕಾಗಲ್ಲ. ನಮ್ಮ ಶ್ರಮಕ್ಕೆ, ನಾವು ಕೊಟ್ಟಿರುವ ಸಮಯಕ್ಕೆ, ನಮ್ಮ ಬಂಡವಾಳಕ್ಕೆ ಇದು ತುಂಬ ದೊಡ್ಡ ಒಂದು ಜನಸ್ತೋಮ ನೋಡಿದರೆ ಮಾತ್ರ ಅದಕ್ಕೆ ಒಂದು ಬೆಲೆ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲ, ನಮ್ಮವನು ಸಿನಿಮಾ ಮಾಡಿದ್ದಾನೆ, ನಾವು ಹೋಗಿ ನೋಡೋಣ ಅಂತ ಅಷ್ಟೇ
ಮಾಡಿದರೆ ಸಾಕಾಗಲ್ಲ. ನನಗೆ ನಿಮ್ಮೆಲ್ಲರಿಂದ ಇನ್ನೂ ಹೆಚ್ಚಿನ ರೀತಿಯ ಒಂದು ಸಹಕಾರ ಬೇಕು. ಹೆಚ್ಚು ಜನರನ್ನು ತಲುಪಲಿಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು. ಇದನ್ನು ನಿಮ್ಮ ಸಿನಿಮಾ ಅಂತ ಅಂದ್ಕೊಂಡು ನೀವು ಪ್ರಮೋಟ್ ಮಾಡಬೇಕು. ನಿಮಗೆ ಯಾರ್ಯಾರು ಪರಿಚಯ ಇದ್ದಾರೆ ಅವರೆಲ್ಲರಿಗೂ ಇದನ್ನು ಕಳಿಸಿ. ಇಲ್ಲ ಇದು ಚೆನ್ನಾಗಿಲ್ಲ, ಸುಮಾರಾಗಿದೆ ಅಂತ ಅನಿಸಿದರೆ ಕಳಿಸಿ ಅಂತ ನಾನು ಹೇಳಲ್ಲ. ನೀವು ನಿಜವಾಗ್ಲೂ ಮೆಚ್ಕೊಂಡಿದ್ರೆ ಒಂದು ಒಳ್ಳೆಯ ವಿಷಯ, ಒಳ್ಳೆಯ ಸಂಗತಿ ಬೇರೆಯವರಿಗೆ ಕೂಡ ತಲುಪಲಿ ಅಂತ ನಿಮ್ಗೆ ಅನ್ನಿಸಿದರೆ ನಿಜವಾಗ್ಲೂ ನೀವು ಅದನ್ನ ಬೇರೆಯವರಿಗೆ ಫಾರ್ವರ್ಡ್ ಮಾಡುವ ಅಥವಾ ಶೇರ್ ಮಾಡೋದಕ್ಕೆ ಹಿಂಜರಿಬೇಡಿ. ದಯವಿಟ್ಟು ನೀವು ಅದನ್ನ ಮಾಡಿ. ನಮಗೆ ಅದರಿಂದ ತುಂಬ ದೊಡ್ಡ ಸಹಕಾರ ಆಗುತ್ತೆ. ಇದನ್ನ ಮಾಡಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು. ಬರುವ ಫೆಬ್ರವರಿ 16ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಅಲ್ಲಿವರೆಗೂ ನೀವು ಪ್ರಮೋಷನ್ ಮಾಡಬೇಕು. 16ನೇ ತಾರೀಕು 16, 17, 18, 19, 20 ಇದೊಂದು 4-5 ದಿನ ನಿಜಕ್ಕೂ ನಮ್ಮ ಸಿನಿಮಾದ ಒಂದು ಈ 4-5 ದಿನದಲ್ಲಿ ಈ ಸಿನಿಮಾದ ಹಣೆ ಬರಹ ನಿರ್ಧಾರ ಆಗುತ್ತೆ. ಹಾಗಾಗಿ ದಯವಿಟ್ಟು ಯಾವತ್ತೋ ಒಂದು ದಿನ ನೋಡಿದ್ರೆ ಆಯಿತು ಅಂತ ಅಂದ್ಕೊಳ್ಳದೆ ಬುಕ್ ಮೈ ಶೋನಲ್ಲಿ ಬುಕ್ ಮಾಡಿಕೊಂಡು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ. ಎಲ್ಲ ಪ್ರಮುಖ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗುತ್ತೆ. ಇದನ್ನು ನೀವು ಮುಂದೆ ಹಾಕದೆ ಆದಷ್ಟು ಬೇಗ ಸಿನಿಮಾಗಳನ್ನು ನೋಡಿ. ಬುಕ್ ಮೈ ಶೋನಲ್ಲಿ ಬುಕ್ ಮಾಡಿದಾಗ ಅಲ್ಲಿ ನಿಮ್ಗೆ ಚೆನ್ನಾಗಿದೆ ಅನಿಸಿದರೆ ಒಳ್ಳೆ ರೇಟಿಂಗ್ ಕೊಡಿ, ಒಳ್ಳೆಯ ರಿವ್ಯೂಸ್ನ ಅದರಲ್ಲಿ ಬರೀರಿ. ಇದರಿಂದ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ನಿಜವಾದ ಸಹಾಯ ನೀವು ಇದನ್ನೆಲ್ಲ ಮಾಡೋದ್ರಿಂದ ಆಗುತ್ತೆ. ದಯವಿಟ್ಟು ನನ್ನ ಆತ್ಮೀಯರು, ನನ್ನ ಒಂದು ಆತ್ಮೀಯ ಬಳಗ, ನೀವೆಲ್ಲರೂ ಈ ರೀತಿ ಸಹಕಾರವನ್ನು ಮಾಡಿ ಅಂತ ವಿನಂತಿಸೋಕ್ಕೋಸ್ಕರ ನಾನು ಇವತ್ತು ಲೈವ್ ಬಂದಿರೋದು. ಇನ್ನೊಂದು ಸಂಗತಿಯನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಬೇಕು. ಈ ಸಿನಿಮಾ ಯಾಕೆ ಗೆಲ್ಲಬೇಕು, ಇದು ಸಿನಿಮಾ ಗೆದ್ದರೆ ಏನಾಗುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಯಸ್ತೀನಿ. ಇದರಲ್ಲಿ ನಾವು ನಮ್ಮ ದೊಡ್ಡ ಒಂದು ದುಡಿಮೆಯ ಭಾಗವನ್ನು ಈ ಸಿನಿಮಾಕ್ಕೆ ಹಾಕಿದ್ದೀವಿ. ಈ ಹಾಕಿರೋ ಬಂಡವಾಳ ಬರಬೇಕು, ಲಾಭ ಆಗಬೇಕು, ಇದೆಲ್ಲ ಒಂದು ಕಡೆಗಾದರೆ, ಇನ್ನೊಂದು ಕಡೆಗೆ ಈ ಸಿನಿಮಾದ ಜೊತೆಗೆ ಒಂದು ದೊಡ್ಡ ತಂಡದ ಭವಿಷ್ಯ ಅಡಗಿದೆ. ಒಂದು ತಂಡ ಹಗಲು ರಾತ್ರಿ ನಿದ್ದೆ ಊಟ ಎಲ್ಲವನ್ನು ಬಿಟ್ಟು ಈ ಸಿನಿಮಾಗೋಸ್ಕರ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಕೆಲವರನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಬೇಕು. ಇದೇನು ಈಗೇನು ಸಿನಿಮಾ ಮುಗಿದೇ ಬಿಟ್ಟಿದೆ, ವಂದನಾರ್ಪಣೆ ಕಾರ್ಯಕ್ರಮ ಅಲ್ಲ. ಆದರೆ ಬಿಡುಗಡೆಗಿಂತ ಮೊದಲು ಇದ್ರ ಹಿಂದೆ ಯಾರ್ಯಾರು ಶ್ರಮ ಹಾಕಿದ್ದಾರೆ, ಏನಾಗಿದೆ ಅನ್ನೋದು ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಬೇಕು ಅಂತ ನಾನು ಇದನ್ನು ಹೇಳಲಿಕ್ಕೆ ಬಯಸ್ತೀನಿ. ಬಹಳ ಪ್ರಮುಖವಾಗಿ 3 ಜನ ಡೆಬ್ಯೂಟೆಂಟ್ಸ್, ಪ್ರಥಮ ಬಾರಿಗೆ ಚಲನಚಿತ್ರದಲ್ಲಿ ಕೆಲಸ ಮಾಡಿರುವ 3 ಪ್ರತಿಭಾನ್ವಿತರ ಬಗ್ಗೆ ನಾನು ಮೊದಲಿಗೆ ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು. ಮೊದಲನೇದು ನಮ್ಮ ನಿರ್ದೇಶಕ ಸಂದೀಪ್ ಸುಂಕತ್. ಸಂದೀಪ್ ಇನ್ನು ತುಂಬ ಚಿಕ್ಕ ವಯಸ್ಸಿನ ಒಬ್ಬ ಯುವ ನಿರ್ದೇಶಕ. ಸಿನಿಮಾ ಬಗ್ಗೆ ತುಂಬ ದೊಡ್ಡ ಪ್ಯಾಷನ್ ಇಟ್ಕೊಂಡಿರುವ ವ್ಯಕ್ತಿ. ಉನ್ನತ ವ್ಯಾಸಂಗವನ್ನು ಮಾಡಿದರೂ ಕೂಡ ಈ ಚಲನಚಿತ್ರದ ಸೆಳೆತಕ್ಕೆ ಸಿಲುಕಿ ಇದರಲ್ಲೇ ಏನಾದರೂ ಸಾಧನೆ ಮಾಡಬೇಕು ಅಂತ ತುಂಬ ವರ್ಷಗಳಿಂದ ಈ ಚಿತ್ರರಂಗದಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡ್ತಾ ಒಂದು ದೊಡ್ಡ ಕನಸನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ. ನಮ್ಮ ಶಾಕಾಹಾರಿ ಎನ್ನುವ ಹಡಗಿನ ನಾವಿಕ ಸಂದೀಪ್ ಸುಂಕತ್ ಶಿವಮೊಗ್ಗದವರೇ. ತುಂಬ ಅದ್ಭುತವಾಗಿ ಈ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲವನ್ನು ಬರೆದಿರೋದು ಸಂದೀಪೇ. ಇದು ಶಾಕಾಹಾರಿ ನಿಜವಾಗ್ಲೂ ಸಂದೀಪ್ ಕನಸಿನ ಕೂಸಿದು. ತುಂಬ ಚೆನ್ನಾಗಿ ನನಗೆ ಸಂದೀಪ್ ಪರಿಚಯ ಆದಮೇಲಿಂದ ನಾನು ಸಂದೀಪ್ ಗಮನಿಸ್ತಾ ಇದ್ದೀನಿ. ತುಂಬ ಪ್ರಾಮಾಣಿಕ ಮತ್ತು ಸಹೃದಯ ವ್ಯಕ್ತಿ. ಎಷ್ಟು ಬದ್ಧತೆ ಇದೆ ಚಿತ್ರದ ಬಗ್ಗೆ ಅಂದರೆ, ಬಹುಶಃ ಅವರು ದೇಹದ ಕಣಕಣದಲ್ಲೂ ಈ ಚಿತ್ರ ಪ್ರಾರಂಭವಾದಿನಿಂದ ಅಂದಿನಿಂದ ಇಂದಿನವರೆಗೆ ಬರೀ ಶಾಕಾಹಾರಿಯೇ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೊಂದು ಕಮಿಟ್ಮೆಂಟಿಂದ ಕೆಲಸ ಮಾಡಿದ್ದಾರೆ. ತುಂಬ ಪ್ರತಿಭಾನ್ವಿತ. ಈ ಚಿತ್ರವನ್ನು ನೋಡಿದಾಗ ನಿಮಗೆ ಸಂದೀಪ್ ಕೆಪಾಸಿಟಿ ಗೊತ್ತಾಗುತ್ತೆ. ಮುಂದೆ ಒಂದು ದಿವಸ ಈ ಶಾಕಾಹಾರಿ ಗೆದ್ದರೆ ತುಂಬ ದೊಡ್ಡ ದೊಡ್ಡ ಅವಕಾಶಗಳು ಸಂದೀಪ್ಗೆ ಬರಲಿಕ್ಕಿದೆ, ಬರಬೇಕು. ಅಂತಹ ಒಬ್ಬ ನಿರ್ದೇಶಕ. ಕನ್ನಡ ಚಿತ್ರರಂಗಕ್ಕೆ ಸಂದೀಪ್ರಂತಹ ನಿರ್ದೇಶಕನ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಈ ಚಿತ್ರ ಗೆದ್ದರೆ ಸಂದೀಪ್ ಬದುಕಿನಲ್ಲಿ ಕೂಡ ಒಂದು ತಿರುವಾಗುತ್ತೆ. ಹಾಗೆ ಒಬ್ಬ ಯುವಕ ಮಯೂರ್ ಅಂಬೇಕಲ್ಲು, ನಮ್ಮ ಚಿತ್ರದ ಸಂಗೀತ ನಿರ್ದೇಶಕ. ಮಯೂರ್ ಬಗ್ಗೆ ಹೇಳಬೇಕು ಅಂದರೆ, ಕೆಲವು ವ್ಯಕ್ತಿಗಳು ಅವರ ಜನ್ಮನೇ ಒಂದು ಉದ್ದೇಶಕ್ಕಾಗಿರುತ್ತೆ. ಈ ಕಲೆಗೋಸ್ಕರವೇ ಹುಟ್ಟಿರುವ ವ್ಯಕ್ತಿ ಮಯೂರ್ ಅಂಬೇಕಲ್ಲು ಅಂತ ಹೇಳ್ಬೋದು. ಅಷ್ಟೊಂದು ಪ್ರತಿಭಾವಂತ ಕಲಾವಿದ ಮಯೂರ್ ಅಂಬೇಕಲ್ಲು. ಇನ್ನು ತುಂಬ ಚಿಕ್ಕ ವಯಸ್ಸು, ಏನು 23-24 ವರ್ಷಗಳ ವಯಸ್ಸಿನಲ್ಲಿ ಆ ಹುಡುಗನ ಜ್ಞಾನ, ಆ ಹುಡುಗನ ಆಸಕ್ತಿ ಮತ್ತು ಕಮಿಟ್ಮೆಂಟ್ ನಿಜಕ್ಕೂ ನನಗೆ ಒಮ್ಮೊಮ್ಮೆ ಆಶ್ಚರ್ಯ ಆಗುತ್ತೆ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಶಾಕಾಹಾರಿಯ ಬಗ್ಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇರೋದು ಅದೇ ಸಂಗೀತದ ಬಗ್ಗೆ. ಸ್ಪೆಷಲಿ ನಾವು ನಮ್ಮ ಸೌಗಂಧಿಕ ಹಾಡನ್ನು ಬಿಡುಗಡೆ ಮಾಡಿದಾಗ ತುಂಬ ಜನ ಯಾರು ಇದರ ಮ್ಯೂಸಿಕ್ ಡೈರೆಕ್ಟರ್ ಅಂತಲೇ ಕೇಳಿದ್ದು. ಅಷ್ಟೊಂದು ಪ್ರತಿಭಾವಂತ ಒಬ್ಬ ಯುವಕ ಮಯೂರ್ ಅಂಬೇಕಲ್ಲು. ಬಹುಶಃ
ತುಂಬ ದೊಡ್ಡ ಎತ್ತರಕ್ಕೆ ಬೆಳೆಯುವ ಎಲ್ಲ ಅರ್ಹತೆ ಯೋಗ್ಯತೆ ಇರುವ ಹುಡುಗ ಮಯೂರ್. ಮಯೂರ್ ಬದುಕಿನಲ್ಲಿ ಈ ಶಾಕಾಹಾರಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಬೇಕು, ಇದು ಪ್ರಥಮ ಮೆಟ್ಟಿಲು ಆಗಬೇಕು ಅನ್ನೋದು ನನ್ನ ಆಸೆ. ಈ ಚಿತ್ರದ ನಿರ್ಮಾಪಕನಾಗಿ ನನ್ನ ಆಸೆ. ನೀವೆಲ್ಲ ಆ, ನಮ್ಮ ಮಯೂರ್ಗೆ ಕೂಡ ಸಹಕಾರವನ್ನು ಕೊಡಬೇಕು ಈ ಚಿತ್ರವನ್ನು ಗೆಲ್ಲಿಸೋದ್ರ ಮೂಲಕ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಇನ್ನೊಬ್ಬ ವ್ಯಕ್ತಿ ವಿನಯ್ ಯುಜೆ. ವಿನಯ್ಗೆ ಕೂಡ ಅನೇಕ ಕಿರುಚಿತ್ರಗಳಲ್ಲಿ ಧಾರಾವಾಹಿಗಳಲ್ಲಿ ನಟಿಸಿರುವ ಪ್ರತಿಭೆ ವಿನಯ್. ಒಂದು ಚಲನಚಿತ್ರವಾಗಿ ಇದು ವಿನಯ್ಗೆ ಮೊದಲನೇ ಚಿತ್ರ ಅಂತ ಹೇಳುವ ಹಾಗಿಲ್ಲ, ಅಷ್ಟೊಂದು ಪ್ರಬುದ್ಧವಾಗಿ ವಿನಯ್ ನಟನೆ ಇದೆ. ಟ್ರೈಲರ್ನಲ್ಲೇ ನಿಮಗೆ ಗೊತ್ತಾಗುತ್ತೆ. ಚಿತ್ರವನ್ನು ನೋಡಿದರೆ ನಾನು ಹೇಳೋದು ಬೇಡ, ನೀವೇ ಮೆಚ್ಕೊಳ್ತೀರಾ. ಅಂತಹ ಒಬ್ಬ ಒಳ್ಳೆಯ ನಟ ಸಿನಿಮಾಕ್ಕೋಸ್ಕರನೇ ನಟನೆಯನ್ನೇ ಮಾಡಬೇಕು, ತನ್ನ ವೃತ್ತಿ ನಟನೆಯೇ ಆಗಬೇಕು ಅಂತ ತುಂಬ ಕಷ್ಟಪಟ್ಟು ಶ್ರಮ ಹಾಕಿ ನಟನಾ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ವ್ಯಕ್ತಿ ವಿನಯ್ಗೆ ಈ ಚಿತ್ರದ ಮೂಲಕ ನೀವೆಲ್ಲ ಬೆಂಬಲ ಕೊಡಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ. ಇವರಲ್ಲದೆ ಇನ್ನೂ ಅನೇಕ ಜನ ಪ್ರತಿಭಾವಂತರು ನಮ್ಮ ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಹೇಳಬೇಕು ಅಂದರೆ ವಿಶ್ವಜಿತ್ ರಾವ್, ನಮ್ಮ ಚಿತ್ರದ DOP, ಛಾಯಾಚಿತ್ರಗ್ರಾಹಕ. ವಿಶ್ವಜಿತ್ ಕೂಡ ಒಬ್ಬ ಇಂಜಿನಿಯರಿಂಗ್ ಪದವೀಧರ. ಛಾಯಾಗ್ರಾಹಕನಾಗಿ ದೊಡ್ಡ ಸಾಧನೆಯನ್ನು ಮಾಡಬೇಕು ಅಂತ ಅನೇಕ ವರ್ಷಗಳಿಂದ ಶ್ರಮ ಹಾಕಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿ. ಕೆಲವೊಂದು ಚಲನಚಿತ್ರಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಆ ಕೆಲಸಗಳ ಮೂಲಕ ತಮ್ಮ ಕೆಪಾಸಿಟಿ ಏನು ಅಂತ ಪ್ರೂವ್ ಕೂಡ ಮಾಡಿದ್ದಾರೆ. ಇತ್ತೀಚೆಗೆ ಬಂದ ಇನ್ನೊಂದು ಚಲನಚಿತ್ರ ಕೇಸ್ ಆಫ್ ಕೊಂಡಾಣದಲ್ಲಿ ಕೂಡ ಅವರ ಅತ್ಯುತ್ತಮ ಛಾಯಾಗ್ರಹಣದ ಬಗ್ಗೆ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹಾಗೆಯೇ ಶಾಕಾಹಾರಿಯ ಅವ್ರು ನಮ್ಮ ಸಿನಿಮಾಗೆ ಒಂದು ಹಾಡನ್ನು ಕೂಡ ಬರೆದಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಸ್ಕೆಡ್ಯೂಲ್ ಪ್ಲಾನಿಂಗ್ ಎಲ್ಲದರಲ್ಲೂ ಅವರು ತಮ್ಮ ಕೊಡುಗೆಯನ್ನು ನಮ್ಮ ಚಿತ್ರಕ್ಕೆ ನೀಡಿದ್ದಾರೆ. ಅವರ ಛಾಯಾಗ್ರಹಣ ಬಹುಶಃ ರಾಷ್ಟ್ರ ಮಟ್ಟದಲ್ಲಿ ಇದು ಸುದ್ದಿಯಾಗುತ್ತೆ. ನಮ್ಮ ಚಿತ್ರ ಒಬ್ಬ ಛಾಯಾಗ್ರಾಹಕನಾಗಿ ಅವರು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಸಿನಿಮಾದ ಮೂಲಕ ಗುರುತಿಸಿಕೊಳ್ಳುವ ಸಾಧ್ಯತೆ ಇದೆ. ಆ ಲೆವೆಲ್ಗೆ ಕೆಲಸ ಮಾಡಿದ್ದಾರೆ. ನಿಮ್ಮೆಲ್ಲರ ಬೆಂಬಲ ಇಂಥವರ ಪ್ರತಿಭೆ ಇನ್ನಷ್ಟು ಬೆಳಗುವುದಕ್ಕೆ ಕಾರಣ ಆಗಬೇಕು. ಅದು ಒಂದು ಕಾರಣ. ನೀವೆಲ್ಲ ಈ ಚಿತ್ರಕ್ಕೋಸ್ಕರ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊಳ್ಳೋದಕ್ಕೆ ಅದು ಒಂದು ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆಯೇ ನಿಧಿ ಹೆಗಡೆ ಅನೇಕ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ತುಂಬ ಅದ್ಭುತ ಕಲಾವಿದೆ, ಅತ್ಯುತ್ತಮ ನಟಿ. ಬಹುಶಃ ನಿಧಿ ಅವರ ಪ್ರತಿಭೆಗೆ ತಕ್ಕ ಅವಕಾಶಗಳು ಸಿಕ್ಕಿದ್ರೆ ಬಹು ಬೇಡಿಕೆಯ ನಟಿಯ ಹೆಸರಲ್ಲಿ ನಿಧಿ ಅವರದ್ದು ಇರಬೇಕಿತ್ತು. ಇಲ್ಲಿ ಪ್ರತಿಭೆಯ ಜೊತೆಗೆ ಅದೃಷ್ಟ ಕೂಡ ಬೇಕಾಗತ್ತೆ. ನಾನು ನಮ್ಮ ಸಿನಿಮಾ ನಿಧಿ ಹೆಗಡೆಯವರ ಚಿತ್ರ ಜೀವನಕ್ಕೆ ಒಂದು ಭದ್ರವಾದ ಅಡಿಪಾಯ ಆಗಲಿ ಅಂತ ನಾನು ಬಯಸ್ತೀನಿ. ಹಾಗೆಯೇ ಶ್ರೀಹರ್ಷ ಕೂಡ ತುಂಬ ಅದ್ಭುತವಾದ ನಟ. ನೀನಾಸಂನಲ್ಲಿ ಪಳಗಿದ ಒಬ್ಬ ನಟ. ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅದರಲ್ಲೆಲ್ಲ ತಮಗೆ ಸಿಕ್ಕ ಒಂದು ಚಿಕ್ಕ ಅವಕಾಶಗಳಲ್ಲೇ ತುಂಬ ಉತ್ತಮವಾಗಿ ಕೆಲಸ ಮಾಡಿ ತಾನೇನು ಅನ್ನೋದನ್ನ ಪ್ರೂವ್ ಮಾಡಿರುವ ವ್ಯಕ್ತಿ ಶ್ರೀಹರ್ಷ. ಈಗ ಅದೇ ನಾನು ವಿಶ್ವಜಿತ್ ಬಗ್ಗೆ ಹೇಳುವಾಗ ಹೇಳಿದೆ, ಕೇಸ್ ಆಫ್ ಕೊಂಡಾಣ ಸಿನಿಮಾದ ಬಗ್ಗೆ. ಆ ಸಿನಿಮಾದಲ್ಲಿ ಖಳನಟನ ಪಾತ್ರವನ್ನು ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರುವಂತಹ ಒಬ್ಬ ನಟ. ಬರೇ ನಟ ಆಗಿ ಮಾತ್ರ ಅಲ್ಲ, ನಮ್ಮ ಸಿನಿಮಾಕ್ಕೆ ಇವರೆಲ್ಲರ ವಿಶೇಷತೆನೇ ಅದು. ಎಲ್ಲರೂ ಅಷ್ಟೇ, ಸಂದೀಪ್ ಇರ್ಬೋದು, ವಿನಯ್ ಇರ್ಬೋದು, ಶ್ರೀಹರ್ಷ ಇರ್ಬೋದು, ವಿಶ್ವಜಿತ್ ಇರ್ಬೋದು, ಇವರೆಲ್ಲರೂ ತಮ್ಮ ಕೆಲಸ ಇಷ್ಟು ಮಾತ್ರ ಮಾಡ್ತೀನಿ ಅಂತ ಮಾಡಲಿಲ್ಲ. ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಕುಟುಂಬದ ಥರ ಒಬ್ರಿಗೊಬ್ರು ಸಹಕಾರವನ್ನು ಕೊಟ್ಕೊಳ್ತಾ ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ ಶ್ರೀಹರ್ಷ ಕೂಡ ಅಷ್ಟೇ. ಒಂದು ಬ್ಯಾನರ್ ಕಟ್ಟೋದಕ್ಕೆ ಕೂಡ ಆ ವ್ಯಕ್ತಿ ಅಂದರೆ ಇದು ನನ್ನ ಚಿತ್ರ, ಇದು ಚೆನ್ನಾಗಿ ಬರಬೇಕು, ಚೆನ್ನಾಗಿ ಆಗಬೇಕು ಅನ್ನುವ ಕಾಳಜಿ, ಅಂತಹ ಒಬ್ಬ ವ್ಯಕ್ತಿ ಶ್ರೀಹರ್ಷಗೆ ಕೂಡ ಇದು ಈ ಚಿತ್ರ ನಮ್ಮ ಶಾಕಾಹಾರಿ ಆತನ ವೃತ್ತಿ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಆಗಬೇಕು. ಶಾಕಾಹಾರಿ ಚಿತ್ರದಲ್ಲಿ ನಟಿಸಿದ ಮೇಲೆ ಒಳ್ಳೆಯ ಅವಕಾಶ ಸಿಕ್ತು ಶ್ರೀಹರ್ಷಂಗೆ ಅಂತ ಅನ್ನಿಸ್ಕೊಳ್ಬೇಕು ಅಂತ ಆಸೆ ನನಗೂ ಇದೆ. ಹಾಗಾಗಿ ಶ್ರೀಹರ್ಷಂಗೆ ಕೂಡ ನಿಮ್ಮೆಲ್ಲರ ಆಶೀರ್ವಾದ, ಬೆಂಬಲ, ಸಹಕಾರ ಬೇಕು. ಹಾಗೆಯೇ ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಶಶಾಂಕ್ ನಾರಾಯಣ್, ನಮ್ಮ ಚಿತ್ರದ ಎಡಿಟರ್. ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ನಮ್ಮ ಶಾಕಾಹಾರಿ ಚಿತ್ರವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಶಶಾಂಕ್ ಕಾರಣ. ನನಗೆ ಸಂದೀಪ್ ಸುಂಕದ್ ಅವರನ್ನು ಪರಿಚಯ ಮಾಡಿಸಿದ್ದೆ ಶಶಾಂಕ್ ಹತ್ರ ನಾನು ಹಿಂದೊಮ್ಮೆ ಹೇಳಿದ್ದೆ, ಯಾವಾಗಲಾದರೂ ಸಾಧ್ಯ ಆದರೆ ಒಂದು ಒಳ್ಳೆ ಸಿನಿಮಾ ಮಾಡೋಣ. ಅವರು ಬೇರೆ ಚಿತ್ರಗಳಲ್ಲಿ ಕೆಲಸ ಮಾಡಿದ್ರು. ನಮ್ಮದು K-Live ಅಂತ ನಮ್ಮದು ನ್ಯೂಸ್ ಪೋರ್ಟಲ್ ಏನಿದೆ, ಇದಕ್ಕೆ ವಿಡಿಯೋ ಎಡಿಟ್ ಮಾಡಿಕೊಡ್ತಾಯಿದ್ರು. ಆ ಸಂದರ್ಭದಲ್ಲಿ ಪರಿಚಯ ಆಗಿ ಮಾತನಾಡುವಾಗ ಅವರಲ್ಲಿ ನಾನು ಹೇಳಿದ್ದೆ, ಒಂದು ಸಿನಿಮಾ ಸಾಧ್ಯ ಆದರೆ ಮಾಡಬೇಕು. ಮಲೆನಾಡಿನಲ್ಲಿ ಹೇಗೆ ದಕ್ಷಿಣ ಕನ್ನಡದಲ್ಲಿ ಒಂದು ಸಿನಿಮಾ
ಟೀಮ್ ತಯಾರಾಗಿದೆ. ಹಾಗೆ ಮಲೆನಾಡಿನಲ್ಲೂ ಒಂದು ಆಗಬೇಕು ಅಂತ ನಾನು ಅವ್ರ ಜೊತೆಗೆ ಡಿಸ್ಕಸ್ ಮಾಡಿದೆ. ಆನಂತರ ಅವರು ಸಂದೀಪ್ ಪರಿಚಯ ಮಾಡಿಸಿದ್ದು. ಹಾಗಾಗಿ ನಮ್ಮ ಈ ಚಿತ್ರ ನಾವು ಪ್ರೊಡ್ಯೂಸ್ ಮಾಡಲಿಕ್ಕೆ ಪ್ರಮುಖವಾದ ಕಾರಣೀಭೂತ ಅಂದರೆ ಶಶಾಂಕ್. ಒಬ್ಬ ಎಡಿಟರ್ ಆಗಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಆಲ್ರೆಡಿ ಅನೇಕ ಚಿತ್ರಗಳ ಸಂಕಲನಕಾರ ಆಗಿ ತಮ್ಮ ಪ್ರತಿಭೆಯನ್ನು ಪ್ರೂವ್ ಮಾಡಿದ್ದಾರೆ. ಶಶಾಂಕ್ಗೆ ಕೂಡ ನಮ್ಮ ಚಿತ್ರದ ಮೂಲಕ ಒಳ್ಳೆಯ ಹೆಸರು ಬರಬೇಕು, ಅವರ ವೃತ್ತಿ ಜೀವನ ಇನ್ನೂ ಎತ್ತರಕ್ಕೆ ಹೋಗಬೇಕು ಶಾಕಾಹಾರಿಯಿಂದ ಅಂತ ನಾನು ಬಯಸ್ತೀನಿ. ಹಾಗೆಯೇ ನಮ್ಮ ಚಿತ್ರಕ್ಕೆ ಇವರಿಷ್ಟೇ ಜನ ಅಲ್ಲದೆ ಇನ್ನೂ ತುಂಬ ಜನ ಶ್ರಮ ಹಾಕಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರ ಹೆಸರನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕಾಗಲ್ಲ. ಮುಂದೆ ನಮ್ಮ ಚಿತ್ರ ಬಿಡುಗಡೆ ಆದ ನಂತರ ನೀವೆಲ್ಲ ಸೇರಿ ಇದನ್ನು ಗೆಲ್ಲಿಸಿದರೆ ಚಿತ್ರದೊಂದು ಸಕ್ಸಸ್ ಪಾರ್ಟಿ ಮಾಡೋಣ. ಆ ಸಂದರ್ಭದಲ್ಲಿ ನಾನು ಎಲ್ಲರ ಬಗ್ಗೆ ಹೇಳ್ತೀನಿ. ಆದರೆ ಪ್ರಮುಖವಾಗಿ ಇನ್ನೊಂದು 4-5 ಜನರ ಬಗ್ಗೆ ನಾನು ಇವರೆಲ್ಲರ ಹೆಸರು ಹೇಳಿದ್ಮೇಲೆ ಆ 4-5 ಜನರ ಹೆಸರನ್ನು ಬಿಡಲಿಕ್ಕಾಗಲ್ಲ, ಅಷ್ಟೊಂದು ಇದ್ರ ಜೊತೆಗೆ ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ಕೂಡ ನಾನು ಮಾತಾಡಬೇಕು. ಮೊದಲನೇದು ಇಬ್ಬರು ಸಹ ನಿರ್ದೇಶಕರು, ಶ್ರೀಪತಿ ಕಡಸೂರು ಮತ್ತು ಎಚ್.ಎಂ. ಶಿವಮನ ಅಂತ. ನಿಜಕ್ಕೂ ಅವರ ಏನೋ ಕಲಿಬೇಕು, ನಾವು ಇಲ್ಲಿ ಕೆಲಸ ಮಾಡಬೇಕು ಅನ್ನುವ ಅವರ ಆಸಕ್ತಿ, ಅವರ ತುಡಿತ, ಚಿಕ್ಕ ಚಿಕ್ಕ ಕೆಲಸವನ್ನು ತುಂಬ ಆಸ್ಥೆಯಿಂದ ಮಾಡ್ತಿದ್ದ ರೀತಿ, ಇವರಿಗೆಲ್ಲ ತುಂಬ ಒಳ್ಳೆಯ ಭವಿಷ್ಯ ಇದೆ. ಇವರಿಗೆಲ್ಲ ತುಂಬ ಒಳ್ಳೆಯದಾಗಬೇಕು. ಈ ಚಿತ್ರದಲ್ಲಿ ಇವರೆಲ್ಲ ಕೆಲಸ ಮಾಡಿದ್ರು ಅಂತ ನೀವು ಗುರುತಿಸುವ ಹಾಗೆ ಆಗಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ. ಹಾಗೆಯೇ ಇನ್ನೊಬ್ಬರು ಶ್ರುತಿ, ನಮ್ಮ ನಿರ್ದೇಶಕರ ಧರ್ಮಪತ್ನಿ ಶ್ರುತಿ ಮಡವಾಳೆ ಅಂತ. ನಮ್ಮ ಚಿತ್ರ ಪ್ರೊಡಕ್ಷನ್ ಟೈಮಲ್ಲಿ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಎಷ್ಟು ಆಸಕ್ತಿಯಿಂದ, ಎಷ್ಟು ಬದ್ಧತೆಯಿಂದ ಅವರು ಕೆಲಸ ನಿರ್ವಹಿಸಿದ್ದಾರೆ ಅಂದರೆ ಅವ್ರಿಗೆ ಸಮಾಧಾನನೇ ಇರ್ತಿರ್ಲಿಲ್ಲ. ಒಂದು ಸ್ವಲ್ಪ ಏನೋ ವ್ಯತ್ಯಾಸ ಆಯಿತು, ಸ್ವಲ್ಪ ತಡ ಆಯಿತು ಅಂದರೆ ಅವರ ಮುಖದಲ್ಲಿ ಆ ಅಸಹನೆ ಕಾಣ್ತಾ ಇತ್ತು. ಅಷ್ಟೊಂದು ತುಂಬ ಶಿಸ್ತುಬದ್ಧವಾಗಿ ಇಡೀ ಚಿತ್ರೀಕರಣದ ಸಂದರ್ಭದಲ್ಲಿ ಕೋಆರ್ಡಿನೇಷನನ್ನು ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವತ್ತಿಗೂ ಈ ಬಿಡುಗಡೆಯ ಸಂದರ್ಭದಲ್ಲೂ ತುಂಬ ಶ್ರಮವನ್ನು ಹಾಕಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಕೂಡ ಒಳ್ಳೆಯದಾಗಲಿ. ಅವರು UPSC ಮಾಡಬೇಕು ಅಂತ ತುಂಬ ಆಸೆಯನ್ನು ಇಟ್ಕೊಂಡಿದ್ದ ವ್ಯಕ್ತಿ. ಬೇರೆ ಬೇರೆ ಕಾರಣದಿಂದ ಅದು ಸಾಧ್ಯ ಆಗದೇ ಇದ್ದಾಗ ಈ ಸಂದರ್ಭದಲ್ಲಿ ಬಿಡುವಿತ್ತಲ್ಲ, ಹಾಗಾಗಿ ತನ್ನ ಪತಿಗೆ ನೆರವಾಗಬೇಕು ಅಂತ ನಮ್ಮ ಚಿತ್ರತಂಡದ ಜೊತೆಗೆ ಗುರುತಿಸ್ಕೊಂಡು ನಮಗೆ ಸಹಕಾರವನ್ನು ಮಾಡಿದ್ದಾರೆ. ಹಾಗೆ ನಮ್ಮ PRO ಹರೀಶ್ ಅರಸು ಅವರು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಕೆಲಸವನ್ನು ಅವರು ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ನಮ್ಮ ಪ್ರತಿ ಹಂತದಲ್ಲೂ ಮಾಧ್ಯಮಗಳಿಗೆ ತಲುಪಿಸುವ ಕೆಲಸವನ್ನು ಅಷ್ಟು ಅಚ್ಚುಕಟ್ಟಾಗಿ ನೆರವೇರಿಸ್ಕೊಟ್ಟಿದ್ದಾರೆ. ಕಲರಿಸ್ಟ್ ಆಶಿಕ್ ಅವರು, ಆಮೇಲೆ ಸೌಂಡ್ ಇಂಜಿನಿಯರ್ ಶಿಬಿನ್ ಅವರು, ಇನ್ನು ತುಂಬ ಜನ ಇದ್ದಾರೆ. ಒಂದು ಚಲನಚಿತ್ರ ತಯಾರಾಗಬೇಕು ಅಂದರೆ ಅದರ ಹಿಂದೆ ತುಂಬ ನೂರಾರು ಜನರ ಪರಿಶ್ರಮ ಇರುತ್ತೆ. ತೆರೆಯ ಮೇಲೆ ಬರೀ ನಟರು ಕಾಣ್ತಾರೆ. ನಮಗೆ ಚಿತ್ರ ನಿರ್ಮಾಣಕ್ಕೆ ಬಂದ ಮೇಲೆ ನನಗೆ ಗೊತ್ತಾಗ್ತಾ ಇದೆ, ಒಂದು ಸಿನಿಮಾ ಮಾಡೋದು ಅಂದರೆ ಹೀಗೆಲ್ಲ ಇರುತ್ತಾ, ಇಷ್ಟೆಲ್ಲ ಕಷ್ಟ ಇರುತ್ತಾ ಅಂತ. ಹಾಗೆ ಅನೇಕ ಜನ ಇದ್ದಾರೆ. ಅವರೆಲ್ಲರ ಹೆಸರನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಹಾಗಂತ ಎಲ್ಲರ ಸಹಕಾರವೂ ಕೂಡ ಮನಸ್ಸಿನಲ್ಲಿದೆ. ಮುಂದೊಮ್ಮೆ ಸಂದರ್ಭ ಬಂದಾಗ ನಾನು ಅವರೆಲ್ಲರನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ. ಹಾಗೆಯೇ ಇನ್ನೊಂದು ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ, ತುಂಬ ಜನರಿಗೆ ಗೊತ್ತಿರಲ್ಲ, ಏನು ಅನ್ಕೊಂಡಿರ್ತಾರೆ, ಚಿತ್ರರಂಗ ಅಂದರೆ ಇಲ್ಲಿ ತುಂಬ ವೈಷಮ್ಯ ಇರುತ್ತೆ, ಯಾರೋ ಒಬ್ಬರು ಹೊಸಬ್ರು ಬಂದ್ರಂದರೆ ಅವ್ರಿಗೆ ಬರ್ಲಿಕ್ಕೆ ಬಿಡಬಾರ್ದು, ಅವ್ರನ್ನ ಬೀಳಿಸ್ಬೇಕು, ಆ ಥರ ವಾತಾವರಣ ಇದೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಕನ್ನಡ ಚಿತ್ರರಂಗ ನಿಜಕ್ಕೂ ಒಂದು ಕುಟುಂಬದ ಹಾಗಿದೆ. ನಾವು ಹೊಸಬ್ರು, ಇಲ್ಲಿ ಇಡೀ ಚಿತ್ರತಂಡ ಹೊಸಬರ ತಂಡ. ಎಲ್ಲೋ ನಾನು ಮೊದಲೇ ಹೇಳಿದಾಗ ರಂಗಾಯಣ ರಘು ಅವರು, ಗೋಪಾಲಕೃಷ್ಣ ದೇಶಪಾಂಡೆ ಅವರು, ಒಂದು ಸ್ವಲ್ಪ ಜನ ಹೆಸರಾಂತ ನಟರು ಬಿಟ್ಟರೆ ಮತ್ತೆಲ್ಲ ಹೊಸಬರ ತಂಡ ನಮ್ಮದು ಚಿತ್ರತಂಡ. ಆದರೆ ಕನ್ನಡ ಚಿತ್ರರಂಗ ನಮಗೆ ಪ್ರತಿ ಹಂತದಲ್ಲಿ ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದೆ. ವಿಶೇಷವಾಗಿ ಶಿವರಾಜ್ ಕುಮಾರ್ ಅವರು, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ಇನ್ನು ತುಂಬ ಜನ, ರಾಜ್ ಬಿ ಶೆಟ್ಟಿ ಅವರು, ರಿಷಬ್ ಶೆಟ್ಟಿ ಅವರು, ರಕ್ಷಿತ್ ಶೆಟ್ಟರು, ಚಿತ್ರರಂಗದ ಅನೇಕರು ನಮಗೆ ಬೆಂತಟ್ಟಿದ್ದಾರೆ, ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಕೆಲಸ ಆಗಬೇಕು ಅಂದರೆ ನಮ್ಮ ಜೊತೆಗೆ ನಿಂತಿದ್ದಾರೆ. ಕನ್ನಡ ಚಿತ್ರರಂಗ ಒಂದು ಕುಟುಂಬದ ಹಾಗಿದೆ ಅನ್ನುವ ಮೆಸೇಜನ್ನು ಅನೇಕ ಜನರಿಗೆ ತಪ್ಪು ಕಲ್ಪನೆ ಇರ್ಬೋದು ಅಂತ ಅಂದ್ಕೊಂಡು ನಾನು ಈ ಮಾತನ್ನು ಹೇಳ್ತಿದ್ದೀನಿ. ನಿಜಕ್ಕೂ ನನಗೆ ತುಂಬ ಹೆಮ್ಮೆ ಅಂತ ಅನಿಸ್ತಿದೆ. ನಮ್ಮಂಥವರೆಲ್ಲ ಎಲ್ಲೋ ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದವರು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀವಿ ಅಂತ ಅಂದ್ಕೊಳ್ಳೋದೇ ಕಷ್ಟ ಅಂತ ಇದ್ದ ನನಗೆ ನಿಜಕ್ಕೂ ಅಲ್ಲಿ ವಾತಾವರಣ ಕಂಡು ತುಂಬ ನನಗೆ ಸಂತೋಷ ಆಯಿತು. ಅಂತಹ ಒಂದು ಒಳ್ಳೆಯ ವಾತಾವರಣ ಇದೆ.
ಆ, ಎಲ್ಲರ ಸಹಕಾರ ಇದ್ದಿದ್ದರಿಂದ ನಾವು ಒಂದು ಚಿತ್ರವನ್ನು ಪ್ರಾರಂಭ ಮಾಡಿ ಈಗ ಬಿಡುಗಡೆಯ ಹಂತದವರೆಗೂ ಬರಲಿಕ್ಕೆ ಸಾಧ್ಯ ಆಗಿರೋದು. ಈ ಸಂದರ್ಭದಲ್ಲಿ ನಾನು ಮತ್ತೆ ಮತ್ತೆ ಆ, ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ. ನಾನು ಇಷ್ಟೋ ತನಕ ಹೇಳಿದ್ನಲ್ಲ, ಈ ಎಲ್ಲ ಕಾರಣಗಳಿಗಾಗಿ ಈ ಚಿತ್ರ ಗೆಲ್ಲಬೇಕು. ನಾನು ಯಾವುದೋ ಒಂದು ಸಾಧಾರಣ ಆರ್ಡಿನರಿ ಇರೋದನ್ನ ಗೆಲ್ಲಿಸಿ ಅಂತ ನಾನು ನಿಮ್ಗೆ ಕೇಳ್ತಾ ಇಲ್ಲ. ನಮ್ಮ ಟ್ರೈಲರ್ ನೋಡೇ ನಿಮ್ಗೆ ಗೊತ್ತಾಗಿರುತ್ತೆ ಈ ಚಿತ್ರದ ಲೆವೆಲ್ ಯಾವ ಥರ ಇದೆ ಅಂತ ಇರಬಹುದು ಅಂತ. ತುಂಬ ಜನ ಈಗ ಆಲ್ರೆಡಿ ನಾವು ತುಂಬ ಅನೇಕ ಚಿತ್ರರಂಗದ ಅನೇಕ ಗಣ್ಯರಿಗೆ ನಾವು ಸಿನಿಮಾ ತೋರಿಸಿದ್ದೀವಿ. ಅವರಲ್ಲಿ ಯಾರೂ ಇದು ಸಾಧಾರಣಕ್ಕಿದೆ ಪರವಾಗಿಲ್ಲ ಅಂತ ಹೇಳಿಲ್ಲ. ಅವರೆಲ್ಲರೂ ವಿಶೇಷವಾಗಿ KRG ಸ್ಟುಡಿಯೋಸ್, ಕನ್ನಡದ ಹೆಸರಾಂತ ವಿತರಕ ಸಂಸ್ಥೆ ಅವರು ಕೂಡ ಈ ಚಿತ್ರವನ್ನು ಮೆಚ್ಚಿ ತುಂಬ ಸಂತೋಷದಿಂದ ನಮ್ಮ ಮಾರ್ಕೆಟಿಂಗ್ ಮತ್ತು ಡಿಸ್ಟ್ರಿಬ್ಯೂಷನನ್ನು ಅವರೇ ಮಾಡ್ತಾ ಇರೋದು. ಅಂದರೆ ಅಷ್ಟೊಂದು ಚೆನ್ನಾಗಿ ಬಂದಿದೆ ಚಿತ್ರ. ಹಾಗಾಗಿ ನಾನು ನಿಮ್ಮಲ್ಲಿ ಆಗ್ರಹಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತಿರೋದು ಏನಂದರೆ, ನೀವೆಲ್ಲ ಸಹಕಾರ ಮಾಡಬೇಕು. ದಯವಿಟ್ಟು ಇದನ್ನು ನಿಮ್ಮ ಚಿತ್ರ ಅಂತ ಅಂದ್ಕೊಂಡು ಬರೀ ಮನಸ್ಸಲ್ಲಿ ಮೆಚ್ಚುಗೆ ಇದ್ದರೆ ಸಾಕಾಗಲ್ಲ. ಅದರ ನಿಜವಾದ ಉಪಯೋಗ ಆಗಬೇಕು ಅಂದರೆ ನೀವು ಅದನ್ನು 4 ಜನರಿಗೆ ಹೇಳಬೇಕು. ನಿಮ್ಮ ಸೋಷಿಯಲ್ ಮೀಡಿಯಾ, ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದೀವಿ ಇವತ್ತು. ನೀವು ಮನಸ್ಸು ಬಿಚ್ಚಿ ಅಲ್ಲಿ ಶೇರ್ ಮಾಡಿ, ನಮ್ಮ ಚಿತ್ರದ ಬಗ್ಗೆ ಮಾತಾಡಿ, ನಮ್ಮ ಟ್ರೈಲರ್ ಬಗ್ಗೆ ಮಾತಾಡಿ. ನಿಮ್ಮ ಸ್ನೇಹಿತರು, ಎಷ್ಟೊಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಇರ್ತೀರಿ. ನಮ್ಮ ಪೋಸ್ಟರ್ ಇರ್ಬೋದು, ನಮ್ಮ ಟ್ರೈಲರ್ ಇರ್ಬೋದು, ಅಲ್ಲೆಲ್ಲ ಹಂಚ್ಕೊಳ್ಳಿ. ಇದು ನಮಗಿರೋ ಚಾಲೆಂಜ್ ಅಷ್ಟೇ. ಚಿತ್ರ ನಾವು ಮಾಡಿಯಾಗಿದೆ, ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾರೆ. ನಮಗೆ ಸದ್ಯಕ್ಕೆ ನಮ್ಮ ಮುಂದೆ ಇರುವ ಸವಾಲು ಏನು ಕೇಳಿದರೆ, ನಾವು ಜನರನ್ನು ತಲುಪಬೇಕು. ಈಗೇನು ಅದನ್ನು ನೋಡಿದವ್ರು ಎಲ್ಲರೂ ಚಿತ್ರಮಂದಿರಕ್ಕೆ ಬರ್ತಾರೆ ಅಂತಲ್ಲ, ಒಂದಷ್ಟು ಜನನಾರು ಬರಬೇಕಲ್ಲ. ಅದಕ್ಕೆ ನಾವು ಹೆಚ್ಚು ಜನರನ್ನು ತಲುಪಬೇಕು. ಎಷ್ಟು ಸಾಧ್ಯನೋ ಅಷ್ಟು ಜನರನ್ನು ತಲುಪಬೇಕು. ಅದಕ್ಕೆಲ್ಲ ಏನೇನು ಬೇಕೋ, ನಮ್ಮ ಕಡೆಯಿಂದ ಏನು ಬೇಕೋ ಅದನ್ನೆಲ್ಲ ಆ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಜನರು ಬಾಯಿಂದ ಬಾಯಿಗೆ ಹರಡುವ ಪ್ರಚಾರದ ಮುಂದೆ ಬೇರೆ ಇನ್ಯಾವ ಮಾರ್ಕೆಟಿಂಗ್ ಟೆಕ್ನಿಕ್ ಕೂಡ ಅಲ್ಲ. ಹಾಗಾಗಿ ನೀವೆಲ್ಲ ನನ್ನ ಆತ್ಮೀಯರು, ನನ್ನ ಬಂಧುಗಳು, ನನ್ನ ಸ್ನೇಹಿತರು, ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡೋದು, ನಮಗೆ ಸಹಕಾರ ಮಾಡಿ. ಇಷ್ಟೇ ನೀವು ಮಾಡಬೇಕಾಗಿರೋದು. ನಮ್ಮ ಟ್ರೈಲರ್ ಬಗ್ಗೆ ಮಾತಾಡಿ. ಕನಿಷ್ಠ ಒಂದು 10 ಜನ, 20 ಜನ, 50 ಜನ, ಸಾಧ್ಯ ಆದರೆ 100 ಜನರಿಗೆ ಅದನ್ನು ತಲುಪಿಸಿ. ನೀವು ಬಂದು ಬಿಡುಗಡೆಯಾದ ವಾರವೇ ಚಿತ್ರವನ್ನು ನೋಡಿ. ಚೆನ್ನಾಗಿದ್ರೆ ಮಾತ್ರ ಇನ್ನು 4 ಜನರಿಗೆ, 10 ಜನರಿಗೆ ಅದನ್ನು ಹೇಳಿ. ನಿಮಗೆ ಚೆನ್ನಾಗಿದೆ ಅಂತ ಅನಿಸಿ, ಚೆನ್ನಾಗಿದೆ ಅಂತ ಸಂತೋಷ ಪಟ್ಕೊಂಡು ಕೂತ್ರೆ ಸಾಕಾಗಲ್ಲ. ನನ್ನ ಬಗ್ಗೆ ನಿಮ್ಗೆ ಕಾಳಜಿ ಇದೆ ಗೊತ್ತು, ನಮ್ಮ ಎಲ್ಲರ ಬಗ್ಗೆ ಕಾಳಜಿ ಇದ್ದೆ. ನೀವು ಅದನ್ನು ಇನ್ನು 10 ಜನರಿಗೆ ಹೇಳಬೇಕು. ಇನ್ನೂ ಹೆಚ್ಚಿನ ಜನ ಬಂದು ಈ ಚಿತ್ರ ನೋಡುವ ಹಾಗೆ ಆಗಬೇಕು. ಶಾಕಾಹಾರಿ ಚಿತ್ರ ಗೆಲ್ಲಬೇಕು. ಅದನ್ನು ಗೆಲ್ಲಿಸೋದು ನಿಮ್ಮ ಕೈಲಿದೆ. ನಮ್ಮ ಕೆಲಸ ಎಲ್ಲ ಮುಗಿದಿದೆ. ಇವಾಗ ನಾವೇನೇನು ರಿಲೀಸ್ ಮಾಡಬೇಕು, ಅದಕ್ಕೇನು ಬೇಕೋ ಆ ತಯಾರಿ ಮಾಡ್ಕೊಂಡಿದ್ದೀವಿ. ರಿಲೀಸ್ ಮಾಡ್ತೀವಿ, ರಿಲೀಸ್ ಆಗುತ್ತೆ. ಆದರೆ ಇದನ್ನು ಗೆಲ್ಲಿಸೋದು ಎಲ್ಲ ಜನರ ಕೈಯಲ್ಲಿದೆ. ಇದ್ರ ಬಗ್ಗೆ ಮಾತುಗಳು ಆಗಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಚರ್ಚೆಗಳಾಗಬೇಕು. ಆವಾಗ ಮಾತ್ರ ಇದು ಹೆಚ್ಚು ಜನರನ್ನು ತಲುಪುತ್ತೆ, ಹೆಚ್ಚು ಜನ ಬರ್ತಾರೆ. ಆವಾಗ ಈ ಚಿತ್ರ ಗೆಲ್ಲುತ್ತೆ. ಇದರಲ್ಲಿ ನಾನು ಒಬ್ಬ ಅಲ್ಲ, ನಾನು ಹೇಳಿದೆ, ಇಷ್ಟೊಂದು ಜನರ ಜೀವನ, ಪ್ರತಿಭಾವಂತರ ಜೀವನ ಅಡಗಿದೆ ಇದರಲ್ಲಿ. ಇದಕ್ಕೆ ನೀವೆಲ್ಲ ಸಹಕಾರವನ್ನು ಕೊಡಬೇಕು. ಯಾರ್ಯಾರು ಇದನ್ನು ಮೊದಲಿಂದ ಕೊನೆಯವರೆಗೂ ನೋಡಿದ್ದೀರೋ ಅವರೆಲ್ಲರಿಗೂ, ಯಾಕೆಂದರೆ ನಾನು ಸ್ವಲ್ಪ ಜಾಸ್ತಿ ಸಮಯ ತಗೊಂಡಿದ್ದೀನಿ, ಇಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹೇಳಬೇಕಿತ್ತು. ಹಾಗಾಗಿ ನಿಮ್ಮ ಸಮಯವನ್ನು ತಗೊಂಡಿದ್ದೀನಿ. ನೀವು ಯಾರ್ಯಾರು ಕೇಳಿದ್ದೀರೋ ನಿಮ್ಮೆಲ್ಲರಿಗೂ ನಾನು ಅತ್ಯಂತ ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ನಿಮಗೆ ನನ್ನ ಮೇಲಿರುವ ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ ಇಷ್ಟೊತ್ತು ನೀವು ನನ್ನ ಮಾತನ್ನು ಕೇಳಿಸ್ಕೊಂಡಿರ್ತೀರಿ. ನಾನು ಅದಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಸಿನಿಮಾದ ವಿಚಾರದಲ್ಲಿ ನನಗೆ ಯಾರೆಲ್ಲ ಸಹಾಯ ಮಾಡಿದ್ದೀರೋ ಅವರನ್ನು ನಾನು ಯಾವತ್ತೂ ಮರೆಯೋ ಪ್ರಶ್ನೆ ಇಲ್ಲ. ನಾನು ಆಗಲೇ ಹೇಳಿದಾಗೆ ಇದೊಂದು ನಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್. ಈ ಸಂದರ್ಭದಲ್ಲಿ ಸಹಾಯ ಮಾಡಿರೋದನ್ನು ನಾನು ಯಾವತ್ತೂ ಮರೆಯಲ್ಲ. ದಯವಿಟ್ಟು ಸಹಕಾರವನ್ನು ನೀಡಿ ಅಂತ ನಾನು ವಿನಂತಿಸ್ತೀನಿ. ಮತ್ತೊಮ್ಮೆ ಎಲ್ರಿಗೂ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಧನ್ಯವಾದ. ಕಲ್ಲು ಪುಡಿ ಆದರೆ ಮಣ್ಣಾಗುತ್ತೆ, ಮನಸ್ಸು ಪುಡಿ ಆದರೆ ಕಲ್ಲಾಗುತ್ತೆ.